ಅಜ್ಜಿ ಅಜ್ಜಿ ಓ ಅಜ್ಜಿ. ಏಯ್ ಏನಾಗಿತ್ತಾವ ನಿಮಗೆ? ಸುಮ್ಮನೆ ಮಕ್ಕಳ ಮೊಮ್ಮಗನೆ. ಅಜ್ಜಿ ನನಗೆ ನಿದ್ದೆ ಬರಕ್ಕೆ ಹೋಲ್ತು ಕಣಜ್ಜಿ. ಒಂದು ಕತೆ ಹೇಳಜ್ಜಿ ಪ್ಲೀಸ್ ಕಣಜ್ಜಿ. ನನಗೆ ನಿದ್ದೆ ಬರಂಗಿಲ್ಲ ಆವಾಗಿಂದಲೂ. ನೀನು ಮಲ್ಕೊಂಡ್ಬಿಟ್ಟಿಯ? ಇದ್ದಾಳಜ್ಜಿ, ಒಂದು ಕತೆ ಹೇಳು. ಅಯ್ಯಯ್ಯ, ನನಗೆ ನಿದ್ದೆ ಬಂದತ್ತೆ ಮಕ್ಕ ನೀನು. ನೀ ಕತೆ ಹೇಳಕ್ಕೆ ನಾನು ಎದ್ದೇಳ್ಬೇಕ ನಿನಗೆ? ನಾನು ಕಣ್ಣು ಮುಚ್ಕೊಂಡು ಮಕ್ಕೊಂಬಿಟ್ಟಿದ್ದೀನಿ. ನಿದ್ದೆ ಬಂದತ್ತೆ, ಕೈ ಕಾಲೆಲ್ಲ ನೋವಾಗಿರ್ತವೆ. ಹಗಲೆಲ್ಲ ಅದು ಇದು ಮಾಡಿ ನಿನಗೆ ಈಗ ಮಕ್ಕಳ ಟೈಮ್ನಾಗ ಕತೆ ಹೇಳ್ಬೇಕಂತೆ. ಸುಮ್ಮನೆ ಮಕ್ಕಳಪ್ಪ, ನನಗೆ ಈಗ ನಿದ್ದೆ ಬಂದತ್ತೆ. ಅಲ್ಲ ಕಣಜ್ಜಿ, ಮೊಮ್ಮಗ ಕೇಳಿದ್ರೆ ಒಂದು ಕತೆ ಹೇಳಕ್ಕಾಗಲ್ಲ ನಜ್ಜಿ. ನೀನು ಹೇಳಜ್ಜಿ ನೋಡೋಣ. ಮೊಮ್ಮಗೋಸ್ಕರ ಇಷ್ಟು ಮಾಡಲ್ಲ ನೀನು. ಅಜ್ಜಿ ಎದ್ದಾಳಜ್ಜಿ, ಒಂದು ಪ್ಲೀಸ್ ಕತೆ ಹೇಳಿ ಮಕ್ಕಳಜ್ಜಿ. ನಾನು ಮಕ್ಕಳಿದ್ದೀನಿ, ನೀನು ಮಕ್ಕಂಬಿಡು ಆಯ್ತಾ? ನಿನಗೇನು ಇದಿಲ್ಲ, ಸಣ್ಣ ಕತೆ ಹೇಳಜ್ಜಿ ಪ್ಲೀಸ್ ಅಜ್ಜಿ. ನಾನೇನು ಹೇಳಂಗಿಲ್ಲ, ಯಾವ ಕತೆನೂ ಹೇಳಂಗಿಲ್ಲ, ಏನಿಲ್ಲ. ನಾನು ನಿದ್ದೆ ಬಂದತ್ತೆ, ಮಕ್ಕಬೇಕು. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. 6 ಗಂಟೆಗೆ ಎದ್ದು ಟೀ ಮಾಡ್ಕೊಂಡು ಕುಡಿದು ಮುಂದಿನ ಕೆಲಸ ಮಾಡ್ಬೇಕು ನಾನು. ನೀನು ಬೇಕಿದ್ರೆ ಹೋಗಿ ಅಲ್ಲಿ ನಿಮ್ಮ ಅಜ್ಜ ಮಕ್ಕಳ ಹೊರಗೆ ನಿಮ್ಮ ಅಜ್ಜನ ಕೇಳೋಗು, ಕತೆ ಹೇಳ್ತಾನೆ ಎಬಿಸಿ. ಅಯ್ಯೋ ಅಜ್ಜನ ಬೇಡ ಕಣಜ್ಜಿ. ಅಜ್ಜ ಜೋರ ಕೊರಕೆ ಹೊಡಿತತ್ತ ನಾಳೆ. ಆ ಕೊರಕೆ ಹೊಡಿದ್ರೆ ನನಗೆ ಎದ್ರಿಕಾಗತ್ತಪ್ಪ. ಅದಕ್ಕೆ ನಾನು ಇಲ್ಲಿ ನಿನ್ನ ಜೊತೆ ಮಕ್ಕಳಜ್ಜಿ ರೂಮ್ನಾಗೆ. ಅಜ್ಜಿ ಪ್ಲೀಸ್ ಕಣಜ್ಜಿ, ಕಣ್ ಬಿಡಜ್ಜಿ, ಒಂದು ಕತೆ ಹೇಳಜ್ಜಿ. ನಿಮ್ದಾಗ ಉಂಡು ಮಕ್ಕನ ಅಂತ ಬಂದರೆ ಮಕ್ಕನಿಗೆ ಬಿಡೋದಿಲ್ಲ ನೋಡಪ್ಪ. ನಿಂದೊಂದು ಕಾಟ ನನಗೆ. ಆ ಕತೆ ಹೇಳು, ಅದು ಹೇಳು, ಇದು ಹೇಳು ಅಂತೇಳಿ ಹೋಗಿ ಮಗ್ಗಿ ಪುಸ್ತಕ ತಕ್ಕೊಂಡು ಓದ್ಕೊಂತ ಕುತ್ಕೊಂಡ್ರೆ ಬೇಡ ಅಂತತ್ತೆ ನಿನಗೆ ನಿದ್ದೆ ಬರೋವರೆಗೂ. ಅಯ್ಯ ಅಜ್ಜಿ, ಆ ದಿನ ಇದ್ದಿದ್ದೆ ಹೇಳಜ್ಜಿ ಓದೋದು. ಇಷ್ಟೊತ್ತು ಓದ್ಕೊಂಬಂದಿನಿ, ಆದ್ರೆ ನಿದ್ದೆ ಬರಂಗಿಲ್ಲ ಏನಲ್ಲ. ಈ ಸ್ಕೂಲು ಎದ್ದ ಕೊಡ್ತಾರೆ, ಮಧ್ಯಾಹ್ನ ಹೊತ್ತು ಉಂಡು ಮಕ್ಕ ಮಾಡೋದು, ಟಿ ವಿ ನೋಡ್ಕೊಂತ. ಆಮೇಲೆ ಈಗ ರಾತ್ರಿಗೆ ನಿದ್ದೆ ಬಂದಿಲ್ಲ, ಅದು ಬಂದಿಲ್ಲ, ಕತೆ ಹೇಳು, ಅದು ಹೇಳು ಅಂತೇಳಿ ನಮ್ಮನ್ನ ಜೀವ ತಿನ್ನೋದು. ಅಜ್ಜಿ ಇರ್ಲಿ ಹೇಳಜ್ಜಿ, ಮೊಮ್ಮಗ ಕೇಳ್ತಿದ್ದೀನಿ, ಒಂದು ಕತೆ ಹೇಳೋದೇನು ಬಿಡಜ್ಜಿ. ನೀನು ಎಂತೋಳ ಅಜ್ಜಿ ನೀನು. ನಮ್ಮ ಪ್ರಿಂಟರ್ ಅಜ್ಜಿ ನನಗೂ ಕರೆದು ಅವ್ರ ಕುಂದಿರ್ಸ್ಕೊಂಡು ಕತೆ ಹೇಳ್ತದ ಗೊತ್ತೇನು? ನೀನು ಇದು ಹಂಗೆ. ಆಯ್ತು ಬಿಡು, ಅದಕ್ಕೆಲ್ಲ ಯಾಕೆ ಅವ್ರಜ್ಜಿ ಇವ್ರಜ್ಜಿ ಅಂತೀಯ? ಹೇಳ್ತೀನಿ ಕೇಳು. ಆಯ್ತು ಹೇಳಜ್ಜಿ, ಕೇಳ್ತೀನಿ. ನಿದ್ದೆ ಬರೋವರೆಗೂ ನಾನು ಕೇಳ್ತೀನಿ. ಕೇಳ್ತೀಯ ಬಿಡು. ಕೇಳ್ದೆ ಇನ್ನೇನು ಮಾಡಿಯ ನೀನು? ಕೇಳಿಲ್ಲಿ ಹೇಳ್ತೀನಿ. ಅಜ್ಜಿ ಯಾವ ಕತೆ ಹೇಳ್ತೀಯ ಅಜ್ಜಿ? ಯಾವ ಕತೆ ಹೇಳ್ತೀನಿ? ಕತೆ ಕೇಳ್ಬೇಕು ಸುಮ್ಮನೆ. ಒಂದೂರಾಗೆ ಒಬ್ಬ ಕತ್ತೆ ಸಾಕಿದ್ನಂತೆ ಒಬ್ಬನು. ಅವನು ಆ ಕತೆಗಳನ್ನೆಲ್ಲ ಅದ್ರ ಮೇಲೆ ಬಟ್ಟೆಗಳು ಹಾಕಿ ಅವನು ಏನೇನೋ ವ್ಯಾಪಾರ ಮಾಡ್ತಿದ್ನಂತೆ. ಆ ವ್ಯಾಪಾರ ಮಾಡೋ ಸಾಮಾನುಗಳನ್ನೆಲ್ಲ ಕತೆ ಮೇಲೆ ಏರಿ ಒಂದೂರಿಂದ ಒಂದೂರಿಗೆ, ಒಂದೂರಿಂದ ಒಂದೂರಿಗೆ ಮಾರಕ್ಕೆ ಹೋಗೋದ್ನಂತೆ. ಅವನ ಜೊತೆಗೆ ಒಂದು ಹೆಂಡತಿ ಮಗು ಇತ್ತಂತೆ. ಅಜ್ಜಿ ಹೆಂಡತಿ ಮಗು ಕತ್ತೆಗಿತ್ತ ಅಥವಾ ಆ ಕತ್ತೆ ಸಾಕಿರ್ತಾನಲ್ಲ ಅವನಿಗಿತ್ತ? ನಿಂದು ಇದೇ ಬರೇ ನೋಡು, ಬರೇ ಇಂಥ ತರಲೇನೆ. ಸುಮ್ಮನೆ ಕೇಳಂಗಿದೆ ಕೇಳು, ಇಲ್ಲ ನನ್ನ ಮಕ್ಕಂತೀನಿ, ನಿನ್ನ ಮಕ್ಕ ಸುಮ್ಮನೆ. ಅಜ್ಜಿ 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 ಇಲ್ಲ ಕಣಜ್ಜಿ, ಸುಮ್ಮನೆ ಕೇಳ್ತೀನಿ, ಹೇಳಜ್ಜಿ. ಅವನು ಎಲ್ಲ ಸಾಮಾನುಗಳನ್ನ ಒಂದೂರಿಂದ ಒಂದೂರಿಗೆ ಹೊತ್ಕೊಂಡು ಹೋಗೋದ್ನಲ್ಲ ವ್ಯಾಪಾರ ಮಾಡೋಕ್ಕೆ. ಹಂಗೆ ನಡ್ಕೊಂಡು ಹೋಗ್ಬೇಕಾರೆ ಈ ಹೆಂಡತಿ ಮಗನ ಒಂದು ಕತ್ತೆ ಮೇಲೆ ಕುಂದಿಸಿದ್ನಂತೆ. ನಡೆಯೋದು ಕಷ್ಟ ಆಗತ್ತೆ ನನ್ನ ಹೆಂಡತಿ ಮಕ್ಕಳಿಗೆ ಅಂತೇಳಿ ಕತ್ತೆ ಮೇಲೆ ಕುಂದಿರಿಸಿ ನಡ್ಕೊಂಡು ಹೋಗೋದ್ನ ಅಂತೆ ಒಂದು ರೋಡ್ನಾಗೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಜನಗಳು ಬೀದಿಯಾಗ ಓಡಾಡಿರ್ತಾರಲ್ಲ, ಅಯ್ಯೋ ಇವನು ನೋಡು ಹೆಂಡತಿ ಮಗನ್ನ ಆ ಕತ್ತೆ ಮೇಲೆ ಕೂರಿಸಿದಾನೆ, ಆ ಪಾಪ ಕತ್ತೆಗಳು ಇದು ಸಣ್ಣ ಪ್ರಾಣಿಗಳ ಮೇಲೆ ಇವರು ಅಧಿಕಾರ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಆಡ್ಕೊಂತ ನಿಂತಿದ್ರಂತೆ. ಅವನು ಅವಾಗ ಏನು ಮಾಡಿದ ಅಂದ್ರೆ, ಅಯ್ಯೋ ಜನಗಳೆಲ್ಲ ಹಿಂಗೆ ಆಡ್ಕೊಂತಿದ್ದಾರಲ್ಲಪ್ಪ ನನ್ನನ್ನು ಅಂತೇಳಿ ಏನು ಮಾಡ್ತಾನೆ, ಮುಂದಕ್ಕೆ ಊರಿಗೆ ಹೋಗೋದಿಗೆ ಆ ಕತ್ತಿ ಮೇಲೆ ಇರೋಂಥ ಮಗಳನ್ನ ಹೆಂಡ್ತಿನ ಇಳಿಸ್ಬಿಟ್ಟು ಇವನು ಎತ್ಕೊಂಡು ಕುತ್ಕೊತಾನೆ ಒಂದು ಕತ್ತೆ ಮೇಲೆ. ಆವಾಗ ಮುಂದಿನವ್ರು ಬರ್ತೈತೆ. ಆಗ ಅಲ್ಲಿ ಜನಗಳು, ಅಯ್ಯೋ ಇವನೆಂತ ಆಸಾಮಿ ರೀ, ಹೆಂಡ್ತಿ ಮಗನ ನಡ್ಸ್ಕೊಂಬಂದು ಅವನು ಕತ್ತೆ ಮೇಲೆ ಎತ್ಕೊಂಡು ಕುಂತಾನೆ, ಆ ಸಣ್ಣ ಕತ್ತೆ ಮೇಲೆ ಇವನ್ದೆಂಥ ಪೌರುಷ ತೋರಿಸ್ತಾನೆ, ಪಾಪ ಹೆಂಡ್ತಿ ಮಕ್ಕಳ ಮೇಲೆ ಅವನಿಗೆ ಕರುಣೆ ಅನ್ನೋದೇ ಇಲ್ಲೇನೋ ಅಂತ ಜನಗಳು ಆಡ್ಕೊಂತಾರೆ. ಮತ್ತೆ ಅಲ್ಲಿ ಜನಗಳು ಅನ್ನೋದ್ರಲ್ಲ ಇಲ್ಲಿ ಅಂತ
ಪಾಪ ಅವನಿಗೆ. ಹ್ಞೂ ಅದಕ್ಕೆ ಅವಾಗ ಏನು ಮಾಡ್ತೀಯ ಅವನು ಅಂತಂದರೆ, ಅಯ್ಯೋ ನಾನು ಕೂತ್ಕೊಂಡ್ರು ಕೂಡ ಜನಗಳು ಆಡ್ಕೊಂತಿದಾರಲ್ಲ ಏನು ಮಾಡೋದು ಅಂತೇಳಿ ಮುಂದಿನ ಊರು ಬರೋತ್ತಿಗೆ ಇವನೇನು ಮಾಡ್ತೀಯ ಅಂತ ಹೇಳಿದ್ರೆ ಇವನು ಇಳ್ದ ಕತ್ತೆ ಮೇಲೆ ಇಳಿದ್ಬಿಟ್ಟು ಬರೀ ಕತ್ತೆಗಳ್ನ ಅದ್ರ ಮೇಲೆ ವ್ಯಾಪಾರ ಸಾಮಾನುಗಳ್ನ ಹಾಕಿ ಇವನು ಹೆಂಡತಿ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕತ್ತೆಗಳು ಮುಂದೆ ಹೋಗ್ತದವೆ. ಆವಾಗ ಮುಂದಿನವ್ರು ಬರ್ತತೆ. ಅಲ್ಲೇನ್ ಅಂತಾರಜ್ಜಿ ಜನಗಳು? ಅಯ್ಯ ಇವನೆಂತ ರೀ ಇವನು ಕತ್ತೆಗಳ್ನ ಏನಕ್ಕೆ ತಗೋಬೇಕು ದುಡ್ಡು ಕೊಟ್ಟು ಅವನು ತಗೊಂಡ್ಮೇಲೆ ಕೆಲಸ ಮಾಡಿಸ್ಕೋಬೇಕು ಅವುಗಳ ಮೇಲೆ. ಅವು ಬರೀ ಕತ್ತೆಗಳ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಅವುಗಳ ಮೇಲೆ ಕುತ್ಕೊಂಡು ಹೋಗ್ಬೋದಪ್ಪ ಆರಾಮಾಗಿ ಅಂತ ಮಾತಾಡ್ತಾರೆ ಜನಗಳು. ಅಯ್ಯೋ ಪಾಪ, ಏನೇನೋ ಅಂತಾರಲ್ಲಜ್ಜಿ. ಹೆಂಡತಿ ಮಗನ ಕುಂದಿಸಿದಾಗ ಅಂದ್ರು, ಅವನ್ ಕುತ್ಕೊಂಡು ಹೋಗ್ಬೇಕು ಅಂದ್ರು ಜನಗಳು. ಈಗ ನೋಡಿದ್ರೆ ಅವನ್ ಪಾಪ ಏನು ಬೇಡ ಅಂತೇಳಿ ಬರೀ ಕತ್ತೆಗಳನ್ನ ಹೊಡ್ಕೊಂಡು ಹೋಗ್ತಿದ್ದಾನೆ. ಅವಾಗ ನೋಡಿದ್ರೆ ಜನಗಳು ಅಂದ್ರಲ್ಲಜ್ಜಿ ಪಾಪ ಅವನಿಗೆ. ಅದಕ್ಕೆ ಅವನೇನು ಮಾಡ್ದ ಅಂದರೆ ಆ ಸಾಮಾನುಗಳನ್ನೆಲ್ಲ ಏರ್ಕೊಂಡು ಹೋಗೋ ಒಂದು ಕತ್ತೆ ಮೇಲೆ ಹಾಕಿದ. ಇನ್ನೊಂದು ಕತ್ತೆ ಮೇಲೆ ಅವನ ಮಗು ಇತ್ತಲ್ಲ, ಮಗಳು ಇದ್ರು, ಅದನ್ನು ಕುಂದಿಸಿ ಹೊಡ್ಕೊಂಡು ಹೊಲ್ಟ್ರು. ಹೆಂಡತಿ ಗಂಡ ನಡ್ಕೊಂಡು ಆ ಕತೆ ಹೊಡ್ಕೊಂಡು ಹೊಲ್ಟ್ರು. ಓ ಅಜ್ಜಿ ಚೆನ್ನಾಗಿ ಮಾಡಿದ ಬಿಡಜ್ಜಿ. ಆ ಮಕ್ಕಳನ್ನ ಕುಂದಿಸಿ ಕತ್ತೆ ಮೇಲೆ ಅವನು ಮತ್ತೆ ಅವನ ಹೆಂಡತಿ ನಡ್ಕೊಂಡು ಹೋಗ್ತಾರಲ್ಲ, ಅದೇ ಚೆನ್ನಾಗೈತಲ್ಲ ಅಜ್ಜಿ. ಅವ್ರಿಗೆ ಯಾವುದು ಇಷ್ಟನೋ ಯಾರಿಗೆ ಏನು ತಿಳಿಸತ್ತ ಅದು ಮಾಡ್ಬೇಕು. ಅದು ಬಿಟ್ಟು ಜನಗಳು ಆಡ್ಕೊಂತಾರೆ, ಹಂಗಿದ್ರೆ ಹಿಂಗಿದ್ರೆ ಚೆನ್ನಾಗೈತೆ ಅಂತಾರೆ. ಅದನ್ನೆಲ್ಲ ನಾವು ಬಿಡ್ಬೇಕು. ನಾವು ಕೂಡ ನಮಗೆ ಜೀವನದಾಗ ಮುಂದೆ ಬರೋಕ್ಕೆ ನಮಗೇನು ತಿಳಿತದೋ ಅದು ಮಾಡ್ಬೇಕು. ನೀನು ಬಟ್ಟೆ ಹಾಕಿದ್ರು ಬಟ್ಟೆ ಹಾಕಿಲ್ಲ ಅಂದ್ರೂ ಕೂಡ ಜನಗಳು ಆಡ್ಕೊಂತಾನೇ ಇರ್ತಾರೆ, ಸರಿನಾ? ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ಅದೇ ಈ ಕತೆಗೆ ಹೇಳೋದು, ಆಯಿತಾ? ಹೆಂಗಿದ್ರು ಅಂತಾರೆ ಜನಗಳು, ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ಅಂತ ಈ ಕತೆ. ಚೆನ್ನಾಗಿತ್ತು ಕತೆ. ಮಕ್ಕ ನನಗೆ ನಿದ್ದೆ ಬಂದೈತೆ, ಸಾಕು, ಕತೆ ಮುಗೀತು ಅಲ್ಲಿಗೆ. ಮಕ್ಕ ಇಲ್ಲಿ ನನಗೆ ನಿದ್ದೆ ಬಂದುಬಿಡತ್ತೆ. ನಾನು ಬೆಳಿಗ್ಗೆ ಎದ್ದೇಳಬೇಕು ಬೇಗ. ನಿನ್ನಿತಿಗಾಗಿ ನಾನು ಎದ್ದಿದ್ದೀನಿ ನೋಡು. ಇಷ್ಟೊತ್ತಿಗೆ ಅಲ್ಲೇ ಒಂದು ನಿದ್ದೆ ತೆಗಿತಿದ್ದೆ ನಾನು. ಅಜ್ಜಿ ನನಗಿನ್ನ ನಿದ್ದೆ ಬಂದಿಲ್ಲ ಕಣಜ್ಜಿ. ಇನ್ನು ಯಾವ್ದಾದ್ರು ಒಂದು ಹಣ್ಣು ಕತೆ ಹೇಳಜ್ಜಿ, ಗಾಢ ಮುಗಿ ಅಂತದ್ದು ಪ್ಲೀಸ್ ಕಣಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ, ನಾನೇನು ದಿನ ಕೇಳ್ತೀನಿ ಹೇಳಜ್ಜಿ, ನೋಡೋಣ ನೀನು. ಅಯ್ಯೋ ಇದಕ್ಕೆ ಎಂಥದ್ದು ಮರೆಯ, ನಾನು ಎಷ್ಟು ಹೇಳೋಣ ಇದಕ್ಕೆ. ನನಗೆ ಇದು ಬಂದತ್ತೆ, ಇದು ಬಿಡಂಗಿಲ್ಲಲ್ಲ ಈ ಹುಡುಗ. ಅಲ್ಲಿ ನಿಮ್ಮ ಅಮ್ಮನ ತಗೊಂಡು ಹೋಗಿ ಮಕ್ಕ ಹೋಗಪ್ಪ ಇಲ್ಲಿ. ನನಗೆ ನಿದ್ದೆ ಬಂದತ್ತೆ. ಯಾಕೆ ನನಗೆ ಜೀವ ತಿಂತೀಯ ಮಕ್ಕನ ಟೈಮ್ನಾಗೆ? ಅಜ್ಜಿ ನೀನು ನನಗೆ ಪ್ರೀತಿ ಅಜ್ಜಿ ಅಜ್ಜಿ, ನೀನು ನಮ್ಮ ಅಜ್ಜಿ ಅಲ್ಲ ಅಜ್ಜಿ. ಒಂದು ಕತೆ ಹೇಳಜ್ಜಿ, ಒಂದು ಕತೆ ಹೇಳಜ್ಜಿ ಅಂದರೆ ನೀನು ಅಮ್ಮನ ತಗೊಂಡು ಮಕ್ಕ ಅಂತ ಹೇಳಜ್ಜಿ. ಏನು ಬಿಡಜ್ಜಿ, ನೀನು ಹೇಳಜ್ಜಿ ಪ್ಲೀಸ್ ಕಣಜ್ಜಿ. ಕೇಳಪ್ಪ ಹೇಳ್ತೀನಿ. ಒಂದೂರಾಗೆ ನಿನ್ನಂತ ಒಬ್ಬ ಹುಡುಗ ಇದ್ನಂತೆ. ಅವನ ಮನೆಗೆ ಆಟ ಅಂದರೆ ಆಟ ಮಾಡೋಣಂತೆ. ಅವ್ರ ಅಪ್ಪ ಅಮ್ಮ ಹೇಳಿದ್ರು ಕೇಳ್ತಿರ್ಲಿಲ್ಲ, ಅವ್ರ ಅಜ್ಜ ಅಜ್ಜಿ ಹೇಳಿದ್ರು ಕೇಳ್ತಿರ್ಲಿಲ್ಲ, ಅವ್ರ ಅತ್ತೆ ಮಾವ ಹೇಳಿದ್ರು ಕೇಳ್ತಿರ್ಲಿಲ್ಲ. ಅವನಿಗೆ ಯಾರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧ ಮಾಡೋದಂತೆ. ಯಾರಾದರೂ ಸ್ಕೂಲಿಗೆ ಹೋಗಂದ್ರೆ ಹೊಲ್ದಕ್ಕೆ ಹೋಗೋದು, ಹುಡುಗರ ಜೊತೆಗೆ ಆಟ ಆಡೋದು, ಊರು ತಿರುಗೋದು, ಬರೇ ಹಿಂಗೆ ಮಾಡಿದ್ನಂತೆ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಅವರಿಬ್ಬರಿಗೂ ಸಿಟ್ಟು ಬಂದು ಇವನನ್ನು ಒದ್ದು ಏನಾದರೂ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಂತೇಳಿ ಈ ಸ್ಕೂಲಿಗೆ ಕಳಿಸಿದ್ರಂತೆ. ಇವನು ಈ ಸ್ಕೂಲಿಗೆ ಹೋದ್ರು ಕೂಡ ಅಲ್ಲೇ ಕೂಡ ತರಲೆ ಮಾಡೋಣಂತೆ. ಅಜ್ಜಿ ಆ ಹುಡುಗ ಯಾರಜ್ಜಿ ಹಂಗೆ ಮಾತಾಡ್ತಾನೆ, ಹಂಗೆ ಇದು ಮಾಡ್ತಾನೆ, ಭಾಳ ಆಟ ಮಾಡ್ತಾನಲ್ಲ ಅಜ್ಜಿ ಪಾಪ. ಅವನು ಯಾರಜ್ಜಿ ಅವನು? ಕೇಳು, ಮುಂದೆ ಕೇಳ್ತೀನಿ. ಆ ಸ್ಕೂಲಾಗ ಹೋದ್ರೆ ಆ ಸ್ಕೂಲಾಗ ಮೇಷ್ರುಗಳಿಗೆಲ್ಲ ಹಂಗೆ ಮಾತಾಡೋಣಂತೆ. ಈ ಸ್ಕೂಲಾಗ ಮೇಷ್ರು ಏನಾದರೂ ಹೇಳಿದ್ರೆ ನಿಮ್ಮ ಅಜ್ಜಿ ಕರ್ಕೊಂಬ, ನಿಮ್ಮ ಅಜ್ಜನ ಕರ್ಕೊಂಬ, ನಿಮ್ಮ ಅಪ್ಪನ ಕರ್ಕೊಂಬ, ನಿಮ್ಮ ಅಮ್ಮನ ಕರ್ಕೊಂಬ ಅಂತ ಯಾರನ್ನ ಕರ್ಕೊಂಬ ಅಂತ ಹೇಳಿದ್ರೆ ಇವನು ಕರ್ಕೊಂಬರ್ತೀನಿ ಅಂತೇಳಿ 2-3 ದಿನ ಈ ಸ್ಕೂಲ್ ತಪ್ಪಿಕ್ಯಾನಂತೆ. ಅವ್ರ ಅಜ್ಜನ ಜೊತೆ ಊರು ತಿರ್ಗಾನಂತೆ, ಹೊಲಕ್ಕೆ ಹೋಗೋಣಂತೆ. ಅವ್ರ ಅಜ್ಜಿನ ಅದು ಹೇಳು ಇದು ಹೇಳು ಕತೆ ಹೇಳು ನಿದ್ದೆ ಬಂದಿಲ್ಲ ಅಂತ ಕೇಳೋಣಂತೆ. ಅಯ್ಯೋ ಅಜ್ಜಿ, ನೀನು ನನ್ನ ಬಗ್ಗೆನ ಕತೆ ಹೇಳ್ತೀಯಲ್ಲ ಅಜ್ಜಿ. ಅಜ್ಜಿ ನಾನೆಲ್ಲ ಹಂಗೆ ಮಾಡಿನ ಬಿಡಜ್ಜಿ. ಅಪ್ಪ ನನಗೆ ಸಾಕಣಜ್ಜಿ, ನಿದ್ದೆ ಬಂತು ನನ್ನ ಮಕ್ಕಳಿಗೆ. ಅಪ್ಪ ನಿದ್ದೆ ಬಂತು ಅಜ್ಜಿ, ನನಗೆ ಸಾಕು ನನ್ನ ಮಕ್ಕಳಿಗೆ. ನಿನ್ನ ಮಕ್ಕಳಜ್ಜಿ ಈ ಹುಡುಗ ಏನು ಹುಡುಗ ಏನು ನಿದ್ದೆ ಮಾಡೋ ಟೈಮ್ನಾಗ ಬಂದು ಇಲ್ಲೇ ಮಕ್ಕಂತೀನಿ ಕತೆ ಹೇಳು ನಿದ್ದೆ ಬಂದಿಲ್ಲ. ಈಗ ನೋಡು ಆ ಹುಡುಗ ಮುಂದೆ ಏನು ಮಾಡ್ತೈತೆ ಅದನ್ನ ಹೇಳಿದಡಿಗೆ ನಿದ್ದೆ ಬಂದುಬಿಡ್ತಂತೆ, ಕಣ್ಣು ಮುಚ್ಚಿ ಮಕ್ಕೊಂಬಿಡತ್ತೆ.
ಯಪ್ಪ ನಿದ್ದೆ ಬಂದತ್ತು. ಈ ಹುಡುಗನ ಕಾಲಾಗ ಎಲ್ಲ ಹಾಳಾಗೋತು. ಏನಾಗತ್ತ ಏನಾತ್ಲಾಗ ಬೆಳಗ್ಗೆ ಹೊತ್ತು ಮುಂಚೆ ಎದ್ದೇಳ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಎದ್ರಿ ಶಿವನೇ ಭಗವಂತ ಹೊತ್ತು ಮುಂಚೆ ಎಬ್ಸಪ್ಪ.